ಹಾಯ್, ನಾನು ನಿಮ್ಮ ಅನೀಶ್. ವೆಲ್ಕಮ್ ಟು ಫಿಲ್ಮಿಸ್ಪಿಯೋ. ಬ್ಯಾಕ್ಗ್ರೌಂಡ್ ಅಂದರೆ ಚಿಕ್ಕವಾಗೇನು ಆಸೆ ಇರಲಿಲ್ಲ ಆ್ಯಕ್ಟ್ರ್ ಆಗಬೇಕು ಅಂತ. ನಾನು ಯಾವಾಗಲೂ ಸ್ಕೂಲ್ ಟೈಮಲ್ಲಿ ಇಲ್ಲಾಂದರೆ ಕಾಲೇಜ್ ಟೈಮಲ್ಲಿ ಮನೇಲಿ ಕೇಳ್ತಿದ್ರು ಏನಾಗ್ತೀಯೋ ಅಂತ. ನನ್ನ ಆನ್ಸರ್ ವಾಸ್ ತುಂಬ ಸೈಲೆಂಟಾಗಿರ್ತಾಯಿತ್ತು. ನನಗೆ ಏನಾಗಬೇಕು ಅಂತ ನಾನೇನೂ ಥಿಂಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಸ್ ಏನೋ ಇಂಜಿನಿಯರ್ ಆಗ್ತೀನಿ, ನಾನು ಸಾಫ್ಟ್ವೇರ್ ಕೆಲಸ ಮಾಡ್ತೀನಿ, ಎಲ್ಲ ಮೈಂಡ್ಗೆ ಬರ್ತಾ ಇರಲಿಲ್ಲ. ಆ್ಯಂಡ್ ಆಲ್ ಆಫ್ ಅ ಸಡನ್ ನನ್ನ ಕಾಲೇಜು ಬಾಲ್ವಿನ್ಸಲ್ಲಿ ಓದುವಾಗ ಥರ್ಡ್ ಸೆಮ್ಮಲ್ಲಿ ಕೂತಿರುವಾಗ ಯಾಕೆ ಆಗಬಾರ್ದು ಅನ್ನೋ ಒಂದು ಥಾಟ್ ಬಂತು ಮೈಂಡಲ್ಲಿ. ಸೊ ಐ ವಾಸ್ ಇನ್ ಟು ಮಾಡಲಿಂಗ್ ಟೀಮ್. ಸೊ ಹಂಗೆ ಸ್ಟಾರ್ಟ್ ಆಯಿತು ಕೆರಿಯರು. ಸೊ ಅದಾದಾಗ ಹೋಗಿ ಈಗ ನೆಕ್ಸ್ಟ್ ಏನು ಮಾಡಬೇಕು, ಸೊ ಎಲ್ಲಿ ಹೆಂಗೆ ಔ ಟು ಗೆಟ್ ಇನ್ ಟು ದಿಸ್ ಅನ್ನೋದೊಂದು ತಲೆಯಲ್ಲಿ ಓಡ್ತಾ ಸ್ಟಾರ್ಟ್ ಆಯಿತು. ಎಷ್ಟು ಸ್ಟುಪಿಡಿಟಿ ಅಂದರೆ ನಾನು ಗೂಗಲ್ ಸರ್ಚ್ ಎಲ್ಲ ಮಾಡಿದೆ ಔ ಟು ಬಿಕಮ್ ಹೀರೋ ಅಂತ. ಸೊ ಸೋ ಡಮ್, ನನಗೆ ಗೊತ್ತಿರಲಿಲ್ಲ ಅಂದರೆ ಹೆಂಗಿರೋ ಆಗೋದು. ಮನೇಲಿ ಹೋಗಿ ಕೇಳಿದ್ರೆ ನಕ್ಕಿದ್ರು, ಹೆಂಗೋ ಆಗ್ತೀಯ ನೀನು, ಗೊತ್ತಿಲ್ಲ, ಶೂಟಿಂಗ್ ಎಲ್ಲಿ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ, ಹೆಂಗೆ ಆಗ್ತೀಯ. ಸೊ ಒಂದಷ್ಟು ಪ್ರೊಡಕ್ಷನ್ ನಂಬರ್ಸ್ ಗೂಗಲ್ ಸರ್ಚಲ್ಲಿ ಸಿಕ್ತು. ಸೊ ತಂದೆ ಕೊಡೋದು, ಡ್ಯಾಡಿ ಕಾಲ್ ಮಾಡಿವ್ರು ಎಲ್ಲರಿಗೂ, ಹೇಳು ಮಗ ಹೀರೋ ಆಗ್ಬೇಕಂತ. ಎಲ್ಲರೂ ಬೈಯೋರು, ಸುಮ್ಮನೆ ಇಡ್ತಿದ್ವಿ. ಸೊ ಏನು ಮಾಡೋದು ಅಂತಂದ್ರೆ ಓಕೆ ಒಂದು ಆ್ಯಕ್ಟಿಂಗ್ ಸ್ಕೂಲ್ ಜಾಯ್ನ್ ಆಗೋಣ ಅನ್ನೋ ಒಂದು ಮತ್ತೆ ಇದಾಗಿ. ಸೊ ಹೈದ್ರಾಬಾದ್ಗೆ ಹೊರಟೆ ನಾನು. ಹೈದ್ರಾಬಾದ್ ಹೋದಾಗ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆದೆ. ಅಲ್ಲಿ ಆ್ಯಕ್ಟಿಂಗ್ ಎಲ್ಲ ಕೋರ್ಸ್ ಮಾಡಿದೆ. 1.5 year ಆ್ಯಕ್ಟಿಂಗು, ಫೈಟ್ಸು, ಡ್ಯಾನ್ಸು. ಸೊ ಇದನ್ನು ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿದೆ. ಈ ಕಲಿಯೋ ಪ್ರೊಸೆಸ್ಸಲ್ಲಿ ನನಗೆ ನಮ್ಮೇರ್ಲಿ ಒಂದಿನ ಆಫರ್ ಸಿಕ್ತು. ಸೊ ನನ್ನ ಫೋಟೋ ಹಿಂಗೆ ಏನೋ ಒಂದು ಪ್ರೆಸ್ಸಲ್ಲಿ ಹಿಂಗೆ ಬಂದಾಗ, ಒಂದು ಮ್ಯಾಗ್ಝಿನಲ್ಲಿ ಬಂದಾಗ ಹಿಂಗೆ ಕಲಿತಾ ಇದ್ದೀನಿ ಅಂದಾಗ ಅರವಿಂದ್ ಕೌಶಿಕ್ ನೋಡಿ ನಾನು ಕರೆಸ್ಕೊಂಡು ನಮ್ಮೇರ್ಲಿ ಒಂದಿನ ಚಾನ್ಸ್ ಬಂತು. ಆ್ಯಕ್ಚುಲಿ ಅವ್ರು ಬಂದು ಕೇಳಿದಾಗ ನೋಡಿ, ಇಲ್ಲ ಚೆನ್ನಾಗಿದೆಯಾ, ನೀನೇ ಹೀರೋ ಅಂತ ಫಿಕ್ಸ್ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಆಡಿಷನ್ ಮಾಡಿ ನಿಮ್ಮ ಕ್ಯಾರೆಕ್ಟರ್ ಸೂಟ್ ಆದರೆ ತೊಗೊಳ್ಳಿ ಅಂದೆ. ಇಲ್ಲ ಬಾಸ್, ನೀನು ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ಯಾ, ಐ ವಿಲ್ ಕ್ಯಾಸ್ಟ್ ಯು ಅಂದರು. ನನಗೆ ಫಸ್ಟ್ ಟೇಕ್ವರೆಗೂ ಆ ನರ್ವಸ್ ಇತ್ತು. ಒಂದು ಟೇಕ್ ಅರವಿಂದ್ ಓಕೆ ಆಗಿದ ತಕ್ಷಣ ಆ ಕಾನ್ಫಿಡೆನ್ಸ್ ಇದೆಲ್ಲ ಬಿಲ್ಟ್ ಆಯಿತು. ಸೊ ಹಂಗೆ ಕೆರಿಯರ್ ಸ್ಟಾರ್ಟ್ ಆಯಿತು. ನಮ್ಮೇರ್ಲಿ ಒಂದಿನ ಪ್ರೋಮೋ ಫಸ್ಟ್ ಬಿಟ್ವಿ ನಾವು. ಬಿಫೋರ್ ಶೂಟಿಂಗೇ ಒಂದು ಪ್ರೋಮೋ ಬಿಟ್ವಿ. ಅಲ್ಲಿಂದ ಇನ್ನು ಆಫರ್ಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಪೊಲೀಸ್ ಕ್ವಾರ್ಟರ್ಸ್ ಬಂತು. ಅದು ಮುಗಿದ ನಂತರ ಇನ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಆಗ್ತಾ ಬಂದು. ಸೊ ಜರ್ನಿ ವಾಸ್ ಲೈಕ್ ದಿಸ್. ಅಂದರೆ ಮಾಡ್ಲಿಂಗ್ ಅಂದರೆ ಪ್ರೊಫೆಷ್ನಲ್ ಮಾಡ್ಲಿಂಗಲ್ಲಿ ಇರಲಿಲ್ಲ, ಕಾಲೇಜ್ ಟೀಮಲ್ಲಿದ್ದೆ. ಆ ಇದ್ದಿದ್ದ ರೀಸನ್ ಬಂದು ಪ್ರಾಕ್ಸಿ ಆಗ್ತಾಯಿದ್ರು. ಸೊ ಈ ಥರ ಒಂದು ಇದ್ದಾಗ ಬಂಕ್ ಕೊಡಿದಾಗ ಮಾಡ್ಲಿಂಗ್ ಟೀಮಲ್ಲಿದ್ದ ಒಂದಷ್ಟು ಪರ್ಸೆಂಟೇಜು, ಫುಟ್ಬಾಲ್ ಟೀಮಲ್ಲಿದ್ದ ಒಂದಷ್ಟು ಪರ್ಸೆಂಟೇಜ್ ಅಟೆಂಡೆನ್ಸ್ ಸಿಗ್ತಾಯಿತ್ತು ಅನ್ನೋ ರೀಸನ್ಗಿದ್ದೆ ಅಲ್ಲಿ. ಸೊ ನನ್ನ ಫಸ್ಟ್ ಟೇಕ್ ಭಯ ಆಗಿದ್ದು, ಫಸ್ಟ್ ಟೇಕ್ ಮಾತ್ರ ನನಗೆ ಭಯ ಇತ್ತು. ಹೆಂಗೆ ಮಾಡ್ತೀನಿ, ಬಿಗ್ ಕ್ಯಾಮ್ರಾ ಫೇಸ್ ಮಾಡ್ತಾಯಿದ್ದೀನಿ, ಇಷ್ಟು ಜನ ಇದ್ದಾರೆ ಅಂತ. ಬಟ್ ಆ್ಯಕ್ಟಿಂಗ್ ಸ್ಕೂಲಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಐ ವಾಸ್ ರೆಡಿ ಫಾರ್ ಇಟ್. ಬಟ್ ಆ ಟೇಕ್ ಭಯ ಇತ್ತು. ಮಂಡ್ಯ ರಮೇಶ್ ಸರ್ ಜೊತೆ ಕಾಂಬಿನೇಷನು. ಫಸ್ಟ್ ಸೀನ್ ಬಂದ್ಬಿಟ್ಟು ಅವರು ಬೈತಾ ಬರ್ತಾರೆ, ಅಣ್ಣ ತಪ್ಪಾಯ್ತಾನ, ಹೊಟ್ಟೆಗೆ ಹಾಕೊಂಬಿಡಿ ಅಂತ ಒಂದು ನೆಂತಿ ಬಿಟ್ಟಿತ್ತು. ಮಾಡಿದೆ. ಅರವಿಂದ್ ಟೇಕ್ ಅಂದರು. ದೆನ್ ಕಾನ್ಫಿಡೆನ್ಸ್ ಸ್ಟಾರ್ಟೆಡ್. ಸೊ ನನಗೂ ಅರವಿಂದ್ ತುಂಬ ರ್ಯಾಪ್ ಇರ್ತಾಯಿತ್ತು ಆ ಸಿನಿಮಾ ಅಲ್ಲಿ. ತುಂಬ ಮೈನ್ಯೂಟ್ ಕರೆಕ್ಷನ್ಸ್ ಇದಾಗಲಿ ಏನು ಹೇಳಿದ್ರು ಅರವಿಂದ್ ಈಸಿಯಾಗಿ ಕನ್ವೆ ಮಾಡ್ತಾಯಿದ್ರು. ಇಟ್ ವಾಸ್ ರಿಯಲಿ ನೈಸ್. ಆ ಟೈಮಲ್ಲಿ ಎಲ್ಲೂ ನಾನು ನನಗೆ ಭಯ ಇಲ್ಲ, ಇದೇ ಕೊಡಲಿಲ್ಲ ಅರವಿಂದ್ ಕೌಶಿಕ್ ನನಗೆ ಫಸ್ಟ್ ಸಿನಿಮಾಲಿ. ಆ ಕಾನ್ಫಿಡೆನ್ಸ್ ಎಲ್ಲೋ ನನ್ನಲ್ಲಿ ನಾನೇನೋ ಮಾಡ್ತೀನಿ ನೀನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ್ತಾ ಇದ್ರು ಅರವಿಂದ್. ಸೊ ಅದು ಹಂಗೆ ಕ್ಯಾರಿ ಆಗ್ತದೆ. ಬ್ಯೂಟಿಫುಲ್. ಐ ಮೀನ್ ಎವ್ರಿಥಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್. ನನ್ನ ಆ್ಯಕ್ಟಿಂಗೇ ಆಗಿರ್ಬೋದು, ಒಂದು ಸಿನಿಮಾ, ಒಂದು ವ್ಯಾಲ್ಯೂ, ಅದ್ರ ರಿಲೀಸ್ ವೆಯ್ಟ್ ಮಾಡೋ ಒಂದು ಇದು ಬಂದಾಗ, ಥಿಯೇಟ್ರು ಅಲ್ಲಿ ನಿಲ್ಸ್ಕೊಳೋ ಒಂದು ಇದು, ಎವ್ರಿಥಿಂಗ್. ವಿ ಡಿಡ್ಂಟ್ ಗೆಟ್ ದ ಸಕ್ಸಸ್, ಬಟ್ ನಮ್ಮೇರ್ಲಿ ಒಂದಿನ ಎಲ್ಲ ಥರದ ಎಲ್ಲನೂ ಕಳಿಸ್ತು ನನಗೆ ಸಿನಿಮಾ. ಆ್ಯಕ್ಟಿಂಗೇ ಅಂತಲ್ಲ, ಒಂದು ಪ್ರೊಡ್ಯೂಸರ್ ವ್ಯಾಲ್ಯೂ ಏನು, ಅವರೆಷ್ಟು ಕಷ್ಟಪಡ್ತಾರೆ ಒಂದೊಂದು ರೂಪಾಯಿಗೂ ಒಂದು ಸಿನಿಮಾ ರಿಲೀಸ್ ಮಾಡಿದಾಗ, ಮತ್ತು ಆಡಿಯನ್ಸ್ ಬಂದು ನೋಡ್ತಿರುವಾಗ, ಒಬ್ಬೊಬ್ಬರು ಟಿಕೆಟ್ ತೊಗೊಳೋವಾಗ ಆ ಎಕ್ಸ್ಪೀರಿಯನ್ಸು, ಎವ್ರಿಥಿಂಗ್. ನಮ್ಮೇರ್ಲಿ ಒಂದಿನ ವಾಸ್ ಲೈಕ್ ಓಲ್ಡ್ ಪ್ಯಾಕೇಜ್ ಫಾರ್ ಅಸ್. ಅದು ನನ್ನ ಫಸ್ಟ್ ಸಿನಿಮಾ ಆಗಿದ್ದು ನನ್ನ ಅದೃಷ್ಟ ಅನಿಸುತ್ತೆ. ಇಟ್ ಡಿಡ್ಂಟ್ ಡೂ ವೆಲ್ ಇನ್ ದ ಬಾಕ್ಸ್ ಆಫೀಸ್, ಬಟ್ ನನ್ನ ಕೆರಿಯರ್ಗೆ ನನಗೆ ತುಂಬ ಹತ್ತಿರವಾದಂಥ ಸಿನಿಮಾ. ಇವತ್ತು ನಾನು ಆಚೆಗಡೆ ಯಾರಾದರೂ ರೆಕಗ್ನೈಸ್ ಮಾಡ್ತಾರೆ, ಇವತ್ತು ನನಗೆ ಆಫರ್ ಬರುತ್ತೆ ಅಂದರೆ, ಸರ್ ನಿಮ್ಮ ನಮ್ಮೇರ್ಲಿ ಒಂದಿನ ನೋಡಿದ್ದೆ, ನಿಮ್ಮ ಡೈಲಾಗ್ ತುಂಬ ಇಷ್ಟ, ತಲೆನೋ ಡೈಲಾಗ್. ಆ ಸಿನಿಮಾ ಇಲ್ಲವರೆಗೂ ನನ್ನ ಕ್ಯಾರಿ ಆಗಿದೆ, ಇಲ್ಲವರೆಗೂ ನನ್ನ ಹೇಳ್ಕೊಂಬಂದಿದೆ. ಸೊ ದಟ್ ಈಸ್ ದ ಬೆಸ್ಟ್ ಸಿನಿಮಾ. ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಕ್ಯಾರೆಕ್ಟ್ರು ಎಲ್ಲ ಮಾಡಿಬಿಡ್ಬೋದು, ಎಲ್ಲ ಇದಾಗ್ಬಿಡುತ್ತೆ. ಈ ರೊಮ್ಯಾಂಟಿಕ್ ಸೀನ್ಸ್ ಅಂತ ಬಂದಾಗ ಸ್ವಲ್ಪ ನರ್ವಸ್ ಆಗಿಬಿಡ್ತೀವಿ. ಎಲ್ಲೂ ಯಾವ ಸಿನಿಮಾಲೂ ನನಗೆ ಆ ಥರ ಪ್ರಾಬ್ಲಮೇ ಬಂದಿಲ್ಲ. ಕಾಫಿ ವಿತ್ ಮೈ FL ಹಾಕೊಂಬಿಟ್ಟೆ. ಅಲ್ಲಿ ಬಂದಾಗ ಡೈರೆಕ್ಟರ್ ವಾಂಟೆಡ್ ಅ ಕ್ಲೋಸ್ ರಿಲೇಷನ್ಶಿಪ್. ಫುಲ್ ಬೆವರೆಲ್ಲ ಬರೋದು, ಎಲ್ಲ ಆ್ಯಕ್ಟಿಂಗ್ ಮಾಡಿಬಿಡೋದು, ಒನ್ ಟೇಕ್ ಬಂದ್ಬಿಡ್ತಾಯಿತ್ತು. ರೊಮ್ಯಾನ್ಸ್ ಅಂತ ಬಂದಾಗ ಏನೋ ಭಯ ಫುಲ್ಲು. ಬಟ್ ಒಂದು ಪ್ಲಸ್ ಏನಂದರೆ, ಸಿಂಧು ನನ್ನ ಲೈಫಲ್ಲಿ ಮುಂಚೆ ಮಾಡಿದ್ರಿಂದ
ಅಲ್ಲೊಂದು ಪ್ಲಸ್ ಆಗ್ತಾ ಅವಳು ಕೇಳ್ತಾ ಇದ್ದೆ, ನೋಡಮ್ಮ ಏನು ಅನ್ಕೊಂಬೇಡ, ಹಿಂಗಿರುತ್ತೆ ಸೀನ್ಸು. ಆ ಇದ್ರಿಂದ ಸ್ವಲ್ಪ ಇದಿತ್ತು. ಬಟ್ ಈಗಲೂ ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಕೈಕಾಲೆಲ್ಲ ನಡ್ಗೋಗುತ್ತೆ. ಫಸ್ಟ್ ಅದನ್ನ ಕಟ್ ಮಾಡೋದಕ್ಕೆ ನಾನು ಡೈರೆಕ್ಟರ್ ಹತ್ರ ಏನೋ ಒಂದು ಸಬು ಬೇಳಿ ಏನೇನೋ ಹೇಳ್ತಿರ್ತೀನಿ, ಬಟ್ ಕೆಲವ್ರು ಕೇಳಲ್ಲ, ಮಾಡಲೇಬೇಕಾಗುತ್ತೆ. ಇಲ್ಲೇ ನನಗೆ ಕಾಲೇಜ್ ಟೈಮಲ್ಲಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಬಂದಾಗ ಅಯ್ಯೋ ಮನೇಲಿ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲ, ನಾಟ್ ಸೋ ಸೂನ್. ಇನ್ನೊಂದು 3-4 ಇಯರ್ಸಲ್ಲೂ ಏನು ಕಾಣ್ತಾನೆ ಇಲ್ಲ. ನನಗೆ ಫಸ್ಟ್ ಈಗ ಕಾಣ್ತಾ ಇರೋದು ಅಷ್ಟೇ, ಚೆನ್ನಾಗಿ ಮಾಡಬೇಕು, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್. ಅದಾದಮೇಲೆ ಅದು ಸೆಕೆಂಡ್ ಥಾಟ್. ನಾನೇ ಇಲ್ಲಿ ಸೆಟ್ಲ್ ಆಗಿಲ್ಲ, ಇನ್ನೊಬ್ರು ಬಂದು ಅವ್ರು ನೋಡ್ಕೊಳೋಷ್ಟು ಇದು ಬೇಕಲ್ಲ. ಫಸ್ಟ್ ನಾನು ಮೆಂಟಲಿ ಫ್ರೀ ಆಗಬೇಕು. ಐ ನೀಡ್ ಟು ಸಿ ದ ಸಕ್ಸಸ್ ಫಸ್ಟ್. ಅದಕ್ಕೋಸ್ಕರ ಈಗ ಓಡಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕಷ್ಟ ಬೀಳ್ತಾ ಇದ್ದೀನಿ. ಅದೊಂದೇ ಮೈಂಡಲ್ಲಿದೆ ಅಷ್ಟೇ. ರೊಮ್ಯಾಂಟಿಕ್ ಆ್ಯಕ್ಟ್ ಅಂತಲ್ಲ, ರೊಮ್ಯಾಂಟಿಕ್ ಅಂದರೆ ರೊಮ್ಯಾನ್ಸ್ ಅಂದ್ರೆ ಭಯ. ಬಟ್ ಲವ್ ಅನ್ನೋದು ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಮೀನ್ ಒಂದು ಕಪಲ್ಸ್ ಮಧ್ಯೆನೇ ಅಂತ ನಾನು ಡಿಫೈನ್ ಮಾಡೋಕ್ಕೆ ಇಷ್ಟಪಡಲ್ಲ. ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ತಂದೆ ತಾಯಿ, ಎವ್ರಿಥಿಂಗ್ ಇಟ್ಸ್ ಏನೋ ತುಂಬ ಆರ್ಟಿಗೆ ಟಚ್ ಆಗುವಂಥ ಎಲಿಮೆಂಟು. ನನ್ನ ವಿಷಯದಲ್ಲಿ ಬಂದಾಗ ನನಗೆ ಐ ಹ್ಯಾವ್ ಬ್ಯೂಟಿಫುಲ್ ಫ್ರೆಂಡ್ಸ್. ತುಂಬ ಕಿತ್ತಾಡ್ತೀವಿ, ರಾಬೇರಿ ಕಿತ್ತಾಡಿರ್ತೀವಿ, ಬಟ್ ಮಲ್ಗಿ ಎದ್ದೊಳಗೆ ಮರ್ತೋಗ್ಬಿಟ್ಟಿರ್ತೀವಿ. ಐ ಡೋಂಟ್ ಹ್ಯಾವ್ ಎ ಗರ್ಲ್ ಫ್ರೆಂಡ್, ಬಟ್ ಆ ಎಕ್ಸಾಂಪಲ್ ಕೊಡ್ತೀನಿ. ಸೊ ಎಲ್ಲ ಈಗಿನ ಎಲ್ಲ ಅವರು ಅಷ್ಟೇ, ಅಷ್ಟೊಂದು ಸೋಲ್ಮೇಟ್ಸ್ ಆಗಿದ್ರೇ ಅದು ಲವ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಅಕಿರಾ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಕರೆಂಟ್ಲಿ ಅದು ಶೂಟಿಂಗ್ ಆಗ್ತಾಯಿದೆ. ವಿ ಆಲ್ರೆಡಿ 10 days ಶೂಟ್ ಆಗಿದೆ. ಸೊ ಕಂಟಿನ್ಯೂಸ್ ಒಂದು ಸ್ಕೆಡ್ಯೂಲ್ ಬೇಕು, ಒಂದು 3-4 days ಇರುತ್ತೆ, ಬಿಟ್ಟರೆ ಕಂಟಿನ್ಯೂಸ್ ಸ್ಟಿಲ್ ಫೆಬ್ ಆ್ಯಂಡ್ ಶೂಟಿಂಗ್ ಇದೆ ಇದು ಅಕಿರಾ ಅಂತ. ಅಟ್ ಎ ಟೈಮ್ ಒಂದು 2-3 ಹುಡುಗಿನ ಲವ್ ಮಾಡಿದ್ರೆ ಹೆಂಗಿರುತ್ತೆ, ಆ ಎಕ್ಸ್ಪೀರಿಯನ್ಸ್ ಏನು, ದಟ್ ಈಸ್ ಅಕಿರಾ. ಎಲ್ಲ ಒಂದೇ ಸರಿ ಹಾಕ್ಕೊಂಡ್ರೆ ಹೆಂಗಿರುತ್ತೆ. ಸೊ ಈ ಥರ ಒಳ್ಳೆ ಫನ್ ಗೋಯಿಂಗ್ ಸಿನಿಮಾ. ನನ್ನ ಒಂಥರ ಡಿಫ್ರೆಂಟ್ ಶೇಡ್ ಅಂತಿಲ್ಲ, ಈ ಥರ ಜಾಲಿ ಗೋಯಿಂಗ್ ಇದರಲ್ಲಿ ನೋಡ್ಬೋದು. ದಿಸ್ ಫಸ್ಟ್ ಸಿನಿಮಾ. ಇದರಲ್ಲಿ ಆಲ್ಮೋಸ್ಟ್ 3 ಹುಡುಗಿರು ಬಂದು ಹೋಗ್ತಾರೆ ಲೈಫಲ್ಲಿ. ಫನ್ ಇದೆ, ಒಂದೊಂದು ಹುಡುಗಿ ಎಲಿಮೆಂಟು ಒಂದೊಂದು ಫನ್ ಇದೆ. ಸಾಂಗ್ಸ್ಗೆ ಅಬ್ರಾಡ್ ಹೋಗ್ಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಇದೆ, ಬಟ್ ಇನ್ನು ವಿ ಆರ್ ನಾಟ್ ಕನ್ಫರ್ಮ್ಡ್ ಎಟ್. ಬಟ್ ಗೋವಾ ಪೋರ್ಷನ್ ಇದೆ ಸಿನಿಮಾಲಿ. ಗೋವಾ ಮತ್ತು ಬ್ಯಾಂಗ್ಳೂರು ಸ್ಕೆಡ್ಯೂಲ್ ಫಿಕ್ಸ್ ಆಗಿದೆ. ಸಾಂಗ್ಸ್ಗೆ ಹೋಗೋಣ ದುಬೈ ಸಂವೇರ್ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಪ್ರೊಡ್ಯೂಸರ್ಸು, ಬಟ್ ನಾಟ್ ಶೋರ್. ಅಕಿರಾ ಈಗ ಫೈನಲ್ ಆಗಿರೋ ಬಂದು ನನ್ನ ಆಪೋಸಿಟು ಕೃಷಿ ಅಂತ ಮತ್ತು ಇಶಿಕಾ ದತ್ತ ಇಬ್ಬರು ಫೈನಲ್ ಆಗಿದೆ. 1 more third ಗರ್ಲ್ ಇನ್ನೂ ಫೈನಲ್ ಆಗಲಿಲ್ಲ. ಸೊ ಇವರಿಬ್ಬರು ಕಾಂಬಿನೇಷನಲ್ಲಿ ಈಗ ಆಲ್ರೆಡಿ ಶೂಟಿಂಗ್ ನಡೀತಿದೆ. ಮತ್ತು ಇದ್ರ ಬಿಟ್ಟರೆ ರಂಗಾಯಣ್ ರಘು ಸರ್ ಇದ್ದಾರೆ, ಬುಲೆಟ್ ಪ್ರಕಾಶ್ ಸರ್ ಇದ್ದಾರೆ, ಇನ್ನು ಕೆಲವು ಆರ್ಟಿಸ್ಟ್ಗಳು ನೆಕ್ಸ್ಟ್ ಸ್ಕೆಡ್ಯೂಲಲ್ಲಿ ಆ್ಯಡ್ ಆಗ್ತಾ ಹೋಗ್ತಾರೆ. ಮ್ಯೂಸಿಕ್ ಬಂದು ಅಜನೀಶ್ ಲೋಕನಾಥ್. ಮತ್ತು ಮೊನ್ನೆ ತಾನೇ ಫೈಟ್ ಮಾಡಿದ್ವಿ, ವಿಕ್ರಮ್ ಅಂತ. ಫಸ್ಟ್ ಸಿನಿಮಾ ಮಾಡಿದ್ರು, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಚೆನ್ನಾಗಿ ಫೈಟ್ ಮಾಡ್ತೀನಿ ಅಂತ ಗೊತ್ತಾಗಿದ್ದು ಆ ಮಾಸ್ಟರ್ ಜೊತೆ ಹೋದ್ಮೇಲೆ. ಸೊ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಅ ಲಾಟ್. ಮತ್ತು ಈಗ ಕಮಿಂಗ್ ಡೇಸಲ್ಲಿ ವಿ ಹ್ಯಾವ್ ನೆಕ್ಸ್ಟ್ ವೀಕಲ್ಲಿ ನಮಗೆ ಸಾಂಗ್ ಶೂಟ್ ಇದೆ. ಗಣೇಶ್ ಸ್ವಾಮಿ ಮಾಸ್ಟರ್ ಬರ್ತಿದ್ದಾರೆ ಹೈದ್ರಾಬಾದಿಂದ. ಅವರು ಗಬ್ಬರ್ ಸಿಂಗು ಆಲ್ ಬಿಗ್ ಮೂವೀಸ್ ಹ್ಯಾವ್ ಡನ್. ಸೊ ಅವ್ರು ಬಂದು ಒಂದು ಸಾಂಗ್ ಮಾಡ್ತಿದ್ದಾರೆ, ನನ್ನ ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಿದ್ದಾರೆ ಅವರು. ಡೈರೆಕ್ಟ್ರ್ ಬಂದು ನವೀನ್ ರೆಡ್ಡಿ ಅಂತ. ಅವ್ರ ಫಸ್ಟ್ ಸಿನಿಮಾ. ಅವರಿಲ್ಲಿ ಆರ್ ಚಂದ್ರು ಇವ್ರ ಜೊತೆಲ್ಲ, ಆರ್ ಚಂದ್ರು ಸರ್ ಜೊತೆ ಎಲ್ಲ ಅಸಿಸ್ಟೆಂಟ್ ಮಾಡಿದರು. ಅದಾದಮೇಲೆ ಅವ್ರ ಸ್ಟಡೀಸ್ಗೋಸ್ಕರ ಅಬ್ರಾಡ್ ಹೋಗಿದ್ರು. 2 months ಬ್ಯಾಕ್ ಬಂದು ಈ ಸಬ್ಜೆಕ್ಟ್ ನಂಗೆ ನರೇಟ್ ಮಾಡಿದಾಗ ತುಂಬ ಖುಷಿ ಆಯಿತು. ಎಲ್ಲೂ ಫಸ್ಟ್ ಸಿನಿಮಾ ಡೈರೆಕ್ಟ್ರು ಈ ಥರ ಸಬ್ಜೆಕ್ಟು ಮಾಡ್ಕೊಂಡಿದ್ದೆ ಅಂತ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ತುಂಬ ಚೆನ್ನಾಗಿತ್ತು. ಐ ಮೀನ್ ತುಂಬ ಸ್ಟೋರಿಗಳು ಕೇಳಿದಾಗ ಎಕ್ಸೈಟ್ ಆಗಿದೆ. ಅದರಲ್ಲಿ ಇದೊಂದು ಅವ್ರ ಸಬ್ಜೆಕ್ಟ್ ಇಮಿಡಿಯೇಟ್ಲಿ ಹೇಳಿದೆ, ಎಸ್ ವಿ ಆರ್ ಡೂಯಿಂಗ್ ದಿಸ್ ಸಿನಿಮಾ. ಯಾಕಂದರೆ ನನಗೆ ಬಿಡೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟೊಂದು ಎಂಜಾಯ್ ಮಾಡಿದೆ ನವೀನ್ ಸಬ್ಜೆಕ್ಟ್ ಹೇಳಿದಾಗ. ಮತ್ತು ಹಂಗೆ ಪ್ರೊಡ್ಯೂಸರ್ ಮೀಟ್ ಮಾಡಿದಾಗೂ ಸೇಮ್ ಫೀಲಿಂಗ್. ವೆರಿ ಪ್ಯಾಷನೇಟ್ ಪೀಪಲ್. S2 ಎಂಟರ್ಟೈನ್ಮೆಂಟ್ ಅಂತ ಫಸ್ಟ್ ಟೈಮ್ ದೇ ಆರ್ ಗೆಟಿಂಗ್ ಇಂಟು ಎಂಟರ್ಟೈನ್ಮೆಂಟು. ದೇ ಹ್ಯಾವ್ S2 ಹೋಮ್ಸ್ ಅದೊಂದು ಕಂಪ್ನಿ ಇದೆ. ಸೊ ಫಸ್ಟ್ ಟೈಮ್ ಫಿಲ್ಮ್ಸ್ ಬರ್ತಿದ್ದಾರೆ. ಚೇತನ್ ಕುಮಾರ್ ಮತ್ತು SS ರೆಡ್ಡಿ ಅಂತ. ವೆರಿ ಪ್ಯಾಷನೇಟ್. ಅಂದರೆ ಸಿನಿಮಾಗೆ ಏನು ಬೇಕೋ, ಕೆಲವು ಕಡೆ ನಾವು ಕೇಳ್ತಿದ್ವಿ, ಸರ್ ಇದು ಬೇಕು, ಇದಿದ್ರೆ ಚೆನ್ನಾಗಿರುತ್ತೆ ವ್ಯಾಲ್ಯೂಸು. ರಿವರ್ಸಲ್ಲಿ ಅವ್ರು ನಮ್ಗೆ ಹೇಳ್ತಾರೆ, ಇಲ್ಲ ಯಾಕೆ ಕಾಂಪ್ರಮೈಸ್ ಆಗ್ತಿದ್ದೀರಾ, ಇದಾಕಿ ಇದು ಕರೆಸಿ ಟೆಕ್ನಿಕಲಿ ತುಂಬ ಸೌಂಡ್ ಮಾಡಿ. ಸೊ ಈ ಥರ ಪ್ಯಾಷನೇಟ್ ಇರೋ ಪ್ರೊಡ್ಯೂಸರ್ ಸಿಗೋದು ತುಂಬ ಕಡಿಮೆ. ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಆ ಥರ ಪ್ರೊಡ್ಯೂಸರ್ ನನ್ನ ಸಿನಿಮಾಗೆ ಸಿಕ್ಕಿರೋದು. ನಾವು ರಿಲೀಸ್ ಬಗ್ಗೆ ಇನ್ನೂ ಏನು ಪ್ಲ್ಯಾನ್ ಇಟ್ಕೊಂಡಿಲ್ಲ. ಬಿಕಾಸ್ ಒಂದ್ಸರಿ ಕಂಪ್ಲೀಟ್ ಶೂಟ್ ಮಾಡಿ ಕಂಪ್ಲೀಟ್ ಫಿಲ್ಮ್ ಆದಮೇಲೆ ಒಂದ್ಸರಿ ನೋಡಿ ಆಮೇಲೆ ವಿ ಹ್ಯಾವ್ ಟು ಡಿಸೈಡ್ ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೀವಿ ನಾವು. ಪ್ರಾಬ್ಲಿ ನೆಕ್ಸ್ಟ್ ಸಮ್ಮರ್ಗೆ ವಿ ಆರ್ ಪ್ಲ್ಯಾನಿಂಗ್ ದ ಫಿಲಮ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್. ಇದು ಬಿಟ್ಟರೆ ಇನ್ನೊಂದು 2 ಸೈನ್ ಮಾಡಿದ್ದೀನಿ. ಇನ್ನು ಟೈಟ್ಲು ಫಿಕ್ಸ್ ಆಗಿಲ್ಲ. ಒಂದು ಲಕ್ಷ್ಮಣ್ ಅಂತ ಡೈರೆಕ್ಟ್ರು. ಮ್ಯೂಸಿಕ್ ಬಂದು ಅರ್ಜುನ್ ಜನ್ಯ ಅವರು. ಆಲ್ರೆಡಿ 4 ಸಾಂಗ್ ಕಂಪೋಸ್ ಆಗಿದೆ. ಪ್ರೊಡಕ್ಷನ್ ಬಂದು ಅದು ಹೊಸದು ಆರ್ ಅಶೋಕ್ ಅಂತ ಅವರು ವಿಜಯನಗರ ಕಡೆಯವರು, ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅದ್ರ ಟೈಟ್ಲ್ ಇನ್ನೂ ಫಿಕ್ಸ್ ಆಗಿಲ್ಲ. ಅದು ಮೇ ಬಿ ಮಾರ್ಚಲ್ಲಿ ಸಿನಿಮಾ ಆನ್ ಫ್ಲೋರ್ಸ್ ಹೋಗುತ್ತೆ.
ಕನ್ನಡ ಸಿನಿಮಾ ನೋಡಿ ಮತ್ತು ನಮ್ಮ ಸಿನಿಮಾನು ನೋಡಿ ಎಲ್ಲ ಒಂದು ಒಳ್ಳೆ ಪ್ರಯತ್ನ ಪಟ್ಟು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಸಮ್ಮರ್ಗೆ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದೆ. 100% ಒಂದು ಒಳ್ಳೆ ಟೆಕ್ನಿಕಲಿ ಸೌಂಡ್ ಇರೋ ಒಂದು ಸಿನಿಮಾ ಮಾಡ್ತಿದ್ದೀವಿ.